ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ನೀವೇ ನೋಡಿದ್ರಿ ನನ್ನ ಲಾಂಗ್ ವೀಡಿಯೋಸು ಎಲ್ಲನೂ ಡೀಟೇಲಾಗಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಬಂದು ಒಬ್ಬರು ಕಮೆಂಟ್ ಮಾಡಿದರು. ಸೊ ಎಷ್ಟು ದಿನ ನೀವು ಟ್ರಾವೆಲ್ ಮಾಡಿದ್ರಿ, ಏನು ಎಕ್ಸ್ಪೆನ್ಸಸ್ ಆಯಿತು ಅಂತ ಡೀಟೇಲಾಗಿ ಹೇಳಿ ಅಂತ. ಸೊ ಹಾಗಾಗಿ ನಾನು ಕೂಡ ಒಂದು ಡೀಟೇಲಾಗಿ ಏನೇನಾಯಿತು ಅನ್ನೋದನ್ನು ಡೀಟೇಲಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಷ್ಟು ದಿನ ನಾವು ಟ್ರಾವೆಲ್ ಮಾಡಿದ್ದು, ಎಷ್ಟು ಖರ್ಚಾಯಿತು ಅನ್ನೋದನ್ನು ಅಪ್ರಾಕ್ಸಿಮೇಟಾಗಿ ಒಂದು ಅಂದಾಜಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಯಾರಾದರೂ ಲಾಂಗ್ ಟ್ರಾವೆಲ್ ಮಾಡೋರಿದ್ದರೆ ಖಂಡಿತವಾಗ್ಲೂ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಖಂಡಿತವಾಗ್ಲೂ ಸ್ಕಿಪ್ ಮಾಡದೆ ನೋಡಿ, ಡೀಟೇಲಾಗಿ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಜರ್ನಿ ಮಾಡಿದ್ದು 18 ಡೇಸ್, 18 ದಿನ, 17 ನೈಟ್ಸ್ 18 ಡೇಸ್ ನಾವು ಟ್ರಾವೆಲ್ ಮಾಡಿದ್ದು. ಸೊ ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ವಿ ಅಂತ ನೀವು ಡೀಟೇಲ್ ವಿಡಿಯೋ ನೋಡಿದ್ದೀನಿ. ಇದರಲ್ಲಿ ಒಂದು ನಿಮಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ. ನಾವು ಫಸ್ಟ್ ಹೋಗಿದ್ದು ವಿಜಯವಾಡ ಮುಗಿಸ್ಕೊಂಡು ಅಲ್ಲಿಂದ ನಾವು ಪೂರಿ ಜಗನ್ನಾಥ ಹೊರಟ್ವಿ. ಅದ್ರ ಮಧ್ಯೆ ಅನ್ನಾವರಂ ಮತ್ತು ಸಿಂಹಾಚಲಂ ಅಂತೇಳಿ 2 ಪ್ಲೇಸ್ ಕವರ್ ಮಾಡಿಕೊಂಡು ಪೂರಿ ಜಗನ್ನಾಥ್ಗೆ ಹೋದ್ವಿ. ಪೂರಿನಲ್ಲಿ ಪೂರಿ ಜಗನ್ನಾಥ್ ನೋಡಿಕೊಂಡು ಕೊನಾರ್ಕು ಭುವನೇಶ್ವರ್ಗೆ ಹೋದ್ವಿ. ಭುವನೇಶ್ವರ್ ನೋಡಿಕೊಂಡು ಭುವನೇಶ್ವರಿಂದ ನಾವು ನಾಭಿಗಯ ಅಂತೇಳಿ ಅಲ್ಲೊಂದು ಶಕ್ತಿಪೀಠ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ಹೋದ್ವಿ. ಅದನ್ನು ಮುಗಿಸ್ಕೊಂಡು ನಾವು ಜಾರ್ಖಂಡ್ಗೆ ಹೋದ್ವಿ. ಜಾರ್ಖಂಡಲ್ಲಿ ಒಂದು ಜ್ಯೋತಿರ್ಲಿಂಗ ನೋಡಿಕೊಂಡು ಅಲ್ಲಿಂದ ಬೋಧ್ ಗಯಾ ನೋಡಿಕೊಂಡು ಅಲ್ಲಿಂದ ಕಾಶಿ, ಗಯಾನಲ್ಲಿ ಒಂದು ನೈಟ್ ಇದ್ವಿ. ಅಲ್ಲಿಂದ ನೋಡಿಕೊಂಡು ಕಾಶಿಗೆ ಹೋದ್ವಿ. ಕಾಶಿನಲ್ಲಿ 1-2 ಡೇಸ್ ಇದ್ವಿ. ಸೊ ಕಾಶಿ ಎಲ್ಲ ನೀಟಾಗಿ ನೋಡಿಕೊಂಡು ಕಾಶಿಯಿಂದ ನಾವು ಸೀತಾಮಡಿ ಅಂತೇಳಿ, ಸೀತೆ ಹುಟ್ಟಿದ ಸ್ಥಳ ಅಂತೇಳಿ ಆ ಒಂದು ಪ್ಲೇಸ್ ನೋಡಿಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಪ್ರಯಾಗ್ರಾಜ್ನ ಡೀಟೇಲಾಗಿ ಎಲ್ಲ ಕಂಪ್ಲೀಟ್ ನೋಡಿಕೊಂಡು ಅಲ್ಲಿಂದ ನಾವು ಅಯೋಧ್ಯೆಗೆ ಹೋದ್ವಿ. ಅಯೋಧ್ಯೆನಲ್ಲಿ ಹಾಲ್ಟ್ ಆದ್ವಿ. ಸೊ ಅಯೋಧ್ಯೆನಲ್ಲೆಲ್ಲ ಕಂಪ್ಲೀಟಾಗಿ ಅವತ್ತು ನೈಟ್ ಅಲ್ಲಿ ಹಾಲ್ಟ್ ಆಗಿದ್ದು. ನೆಕ್ಸ್ಟ್ ಡೇ ಅಯೋಧ್ಯೆ ನೋಡಿಕೊಂಡು ನೈಮಿಷಾರಣ್ಯ ನೋಡಿಕೊಂಡು ಆಗ್ರಾ ನಿಯರು ನಾವು ಹಾಲ್ಟ್ ಆದ್ವಿ. ಸೊ ನೆಕ್ಸ್ಟ್ ಡೇ ಆಗ್ರಾ ನೋಡಿಕೊಂಡು ಡೆಲ್ಲಿಗೆ ಹೋದ್ವಿ. ಸೊ ಡೆಲ್ಲಿ ಕಂಪ್ಲೀಟ್ ನೋಡಿಕೊಂಡು ಉಜ್ಜಯಿನಿಗೆ ಬಂದ್ವಿ. ಉಜ್ಜಯಿನಿ ಮಧ್ಯಪ್ರದೇಶ್ಗೆ. ಅಲ್ಲಿ ಓಂಕಾರೇಶ್ವರ, ಮಹಾಕಾಳೇಶ್ವರ 2 ಜ್ಯೋತಿರ್ಲಿಂಗ ನೋಡಿಕೊಂಡು ತ್ರಿಯಂಬಕೇಶ್ವರ ಬಂದ್ವಿ. ತ್ರಿಯಂಬಕೇಶ್ವರ ನೋಡಿಕೊಂಡು ಹಾಗೆ ಪಂಚವಟಿ ನಾಶಿಕ್ ನೋಡಿಕೊಂಡು ಶಿರಡಿ ನೋಡಿಕೊಂಡು ಎಲ್ಲೋರ ಕೇವ್ಸು, ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ನೋಡಿಕೊಂಡು ಶನಿ ಸಿಂಗಾಪುರ ಬಂದ್ವಿ. ಸೊ ಸಿಂಗಾಪುರದಿಂದ ಗಾಣಗಾಪುರ ನೋಡಿಕೊಂಡು ಅಲ್ಲಿಂದ ಮಂತ್ರಾಲಯ ಬಂದು ಲಾಸ್ಟ್ ಮಂತ್ರಾಲಯ ಹಾಲ್ಟಾಗಿ ನೆಕ್ಸ್ಟ್ ಡೇ ನಾವು ಮಂತ್ರಾಲಯ ನೋಡಿಕೊಂಡು ರಿಟರ್ನ್ ಬಂದ್ವಿ. ಸೊ ಇದು ನಮ್ಮ ಓವರಾಲ್ ಜರ್ನಿಯ ಪ್ಲೇಸಸ್ ಕವರ್ ಮಾಡಿದ್ವಿ. ಇದನ್ನು ಡೀಟೇಲಾಗಿ ನಾನು ಒನ್ ಡೇ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅನ್ನೋದನ್ನು ಡೀಟೇಲ್ ವಿಡಿಯೋ ನಾನು ಹಾಕಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇಷ್ಟು ಪ್ಲೇಸಸ್ ನಾವು ಕವರ್ ಮಾಡಿದ್ದು. ಸೊ ನೀವು ಒಂದು ಟ್ರಾವೆಲ್ಸ್ ಮೂಲಕ ಹೋಗ್ತೀನಿ ಅಂತಂದರೆ ಒಂದೊಂದು ಪ್ಲೇಸ್ನ ನೀವು ಕವರ್ ಮಾಡ್ಬೋದು. ಇಲ್ಲ ಒಂದು ಶಿರಡಿಗೆ ಹೋಗಿ ಆ ಪ್ಯಾಕೇಜಲ್ಲಿ ಬರ್ಬೋದು, ಇಲ್ಲ ಒಂದು ಉಜ್ಜಯಿನಿಗೆ ಹೋಗಿ ಮಹಾಕಾಳೇಶ್ವರ, ಓಂಕಾರೇಶ್ವರ ನೋಡ್ಕೊಂಬರ್ಬೋದು, ಡೆಲ್ಲಿ, ಆಗ್ರಾ ನೋಡ್ಕೊಂಬರ್ಬೋದು ಒಂದು ಪ್ಯಾಕೇಜಲ್ಲಿ. ಇಲ್ಲ ನೀವು ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜು ಆ ಸೈಡ್ ನೋಡ್ಕೊಂಡು ವಾಪಸ್ ಬರ್ಬೋದು. ಗಯಾ ಅದು ನೋಡ್ಕೊಂಬರ್ಬೋದು. ಇಲ್ಲ ಪೂರಿ ಜಗನ್ನಾಥ್ ನೋಡ್ಕೊಂಡು ಬರ್ಬೋದು. ಈ ಥರ ನೀವು ಹೋದರೆ ಒಂದೊಂದು ಟ್ರಾವೆಲ್ಸ್ ಇರುತ್ತೆ ಹೊರತು ಇಷ್ಟು ಕಂಪ್ಲೀಟ್ ಕವರ್ ಮಾಡೋದಕ್ಕೆ ಟ್ರಾವೆಲ್ಸ್ ಖಂಡಿತವಾಗ್ಲೂ ಇಷ್ಟು ಎಲ್ಲನೂ ಜರ್ನಿ ಒನ್ ಟೈಮಲ್ಲಿ ಯಾವುದೇ ಟ್ರಾವೆಲ್ಸಲ್ಲಿ ಆಗೋಲ್ಲ ಅನಿಸುತ್ತೆ. ಇರಬಹುದು, ಬಟ್ ನಮಗೆ ಗೊತ್ತಿಲ್ಲ. ಸೊ ನಾವು ಪ್ಲ್ಯಾನ್ ಮಾಡಿದ್ದೇನೆಂದರೆ ಒಂದು ಟೈಮ್ ಹೋಗ್ತಾ ಇದ್ದೀವಿ, ಒಂದು ಪ್ರಿಪರೇಷನ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಮತ್ತು ನಾನು ನಿಮ್ಗೊಂದು ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಈ ಥರ ಏನಾದ್ರು ನೀವು ಲಾಂಗ್ ಜರ್ನಿ ಮಾಡಬೇಕು ಅನ್ನೋ ಆಗಿದ್ರೆ ಬೇಸಿಕ್ಕಾಗಿ ನೀವು ಯಾವುದನ್ನ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ಅಂತೇಳಿ. ಫಸ್ಟ್ ಬಂದು ನಿಮ್ಮ ಕಾರ್ ಏನಿರುತ್ತೆ, ಹಳೆ ಗಾಡಿ ತೊಗೊಂಡೋಗ್ಬೇಡಿ. ಆದಷ್ಟು ಒಂದು 5 ಇಯರ್ಸ್ 6 ಇಯರ್ಸ್ ಒಳಗೆ ಹೊಸ ಗಾಡಿ ಇದ್ದರೆ ನಿಮಗೆ ಎಲ್ಲೂ ಸಮಸ್ಯೆ ಆಗಲ್ಲ. ಯಾಕಂದರೆ ಗಾಡಿಗಳೇನಾದ್ರು ಪ್ರಾಬ್ಲಮ್ ಕೊಡುವಂಥದ್ದು ಅವೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಯಾಕಂದರೆ ಗಾಡಿ ಒಂದು ಫಿಟ್ಟಾಗಿರುತ್ತೆ. ಮೇಯ್ನ್ಲಿ ಗಾಡಿ ಹೊಸ ಗಾಡಿ ಆಗಿರಲಿ, ಒಂದು 5 ಇಯರ್ಸ್ 6 ಇಯರ್ಸ್ ಒಳಗಿದ್ದರೆ ಪರ್ಫೆಕ್ಟ್. ಯಾಕಂದ್ರೆ ನಮ್ಮ ಗಾಡಿ ಎಲ್ಲೂ ಒಂದು ಪ್ರಾಬ್ಲಮ್ಮು ಕೊಡಲಿಲ್ಲ. ನಾವು ಟೋಟಲಾಗಿ ಹೋಗಿದ್ದು 7500 ಕಿಲೋಮೀಟರ್ಸ್. ಎಷ್ಟು? 7500 ಕಿಲೋಮೀಟರು. ಇದು ನಾವು ಅಲ್ಲಿ ಆಟೋ ಮಾಡ್ಕೊಂಡು ಓಡಾಡಿದ್ದು ಸೇರಿಸಿದ್ರೆ ಇನ್ನೊಂದು 400 ಕಿಲೋಮೀಟರ್ಸ್ ಆ್ಯಡ್ ಆಗಬೇಕಿತ್ತು. ಬಟ್ ನಾವು ಹೋಗಿದ್ದ ಜರ್ನಿನಲ್ಲಿ 7500 ಕಿಲೋಮೀಟರ್ ಹೋಗಿದ್ದೀವಿ. ಅಷ್ಟು ಸುಲಭ ಅಲ್ಲ ಇಷ್ಟು ಲಾಂಗ್ ಜರ್ನಿನ ನೀವು ಕಾರಲ್ಲಿ ಮಾಡುವಂಥದ್ದು. ಕಾರು ಫಿಟ್ಟಾಗಿದ್ದರೆ ಮಾತ್ರ ಸಾಧ್ಯ. ಮತ್ತು ಸೆಕೆಂಡಾಗಿ ಒಳ್ಳೆ ಡ್ರೈವರು. ಸೊ ನಮಗೆ ಸಿಕ್ಕಿದ್ದು ಬಾಲು ಅಂತೇಳಿ ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರು. ಸೊ ನೀವು ಜರ್ನಿ ಮಾಡೋದ್ರೆ ನೀವೇ ಡ್ರೈವ್ ಮಾಡ್ತೀನಿ ಅಂತ ರಿಸ್ಕ್ ತಗೊಂಡು ಹೋಗೋಕ್ಕಾಗಲ್ಲ. ಡ್ರೈವ್ ಮಾಡಿಕೊಂಡು ನೀವು ಜರ್ನಿನೂ ಮಾಡಿಕೊಂಡು ಪ್ಲೇಸಸ್ಸು ನೋಡಿಕೊಂಡು ನೀವು ಜರ್ನಿನಲ್ಲಿ ಸುಸ್ತಾಗ್ಬಿಡ್ತೀರ. ಸೊ ಹಾಗಾಗಿ ಒಬ್ಬರು ಪರ್ಫೆಕ್ಟಾಗಿರುವಂಥ ಒಳ್ಳೆ ಡ್ರೈವರ್ನ ಕರ್ಕೊಂಡು ಹೋಗಬೇಕು. ನೀವು ಡ್ರೈವಿಂಗ್ ಚೆನ್ನಾಗಿದ್ದರೆ 2-3 ಜನ ಡ್ರೈವಿಂಗ್ ಮಾಡೋರಿದ್ದರೆ ಪ್ರಾಬ್ಲಮ್ ಇರಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಟೈಮ್ ಮಾಡ್ಕೋಬೋದು. ಬಟ್ ಡ್ರೈವಿಂಗ್ ಒಬ್ಬರೇ ಮಾಡೋದಾದರೆ ತುಂಬ ಕಷ್ಟ. ಅಟ್ಲೀಸ್ಟ್ 1-2 ಡ್ರೈವಿಂಗ್ ಮಾಡೋರಿದ್ದರೆ ಮ್ಯಾನೇಜ್ ಮಾಡ್ಬೋದು. ಮತ್ತೊಂದು ಕ್ಯಾಶ್ ಕ್ಯಾರಿ ಮಾಡಿ.
ಪ್ರತಿಯೊಂದು ಕಡೆ ನೀವು ಹೋದ ಕಡೆ ಎಲ್ಲನೂ ಕ್ಯಾಶ್ ಕೇಳ್ತಾರೆ. ಎಲ್ಲೂ ನೀವು ಫೋನ್ಪೇ ಇದೆ ಅಕೌಂಟಲ್ಲಿ ದುಡ್ಡಿದೆ ಅಂತ ಹೋಗಬೇಡಿ. ಯಾಕಂದರೆ ಕೆಲವು ಕಡೆ ಅಲೋ ಮಾಡ್ತಾರೆ, ಎಷ್ಟೋ ಕಡೆ ನಿಮಗೆ ಫೋನ್ಪೇನೇ ಯೂಸ್ ಮಾಡೋಂಗಿಲ್ಲ, ಕ್ಯಾಶೇ ಕೇಳ್ತಾರೆ. ಸೊ ಹಾಗಾಗಿ ನೀವು ಆದಷ್ಟು ಕ್ಯಾಶ್ ಕ್ಯಾರಿ ಮಾಡಿ ಮುಖ್ಯವಾಗಿ. ಮತ್ತು ಮೇಯ್ನು ಫುಡ್ಡು, ನಿಮಗೆ ಫುಡ್ಡಲ್ಲಿ ಅಡ್ಜಸ್ಟ್ ಆಗೋಲ್ಲ ಅಂತಂದರೆ ಆದಷ್ಟು ಲಗೇಜ್ ಇಟ್ಕೊಳ್ಳೋ ಜಾಗ ಇದ್ದರೆ ಕುಕಿಂಗ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ನಾವು ಟ್ರಾವೆಲ್ಸಲ್ಲಿ ಹೋದರೆ ಊಟದ ಫೆಸಿಲಿಟಿ ಆರಾಮಾಗಿ ಸಿಗುತ್ತೆ. ಯಾಕಂದರೆ ಅವ್ರು ನಮ್ಮ ಥರ ಸೌತು ಅಥವಾ ನಾರ್ತ್ ಏನಿದೆ ಫುಡ್ಡು ಅದನ್ನು ಕೊಡಿಸ್ತಾರೆ. ಬಟ್ ನಾವು ಒಂದು ನಾವೊಂದು ಸಪ್ರೇಟಾಗಿ ನಾವು ಗಾಡಿನಲ್ಲಿ ಮಾಡ್ಕೊಂಡು ಹೋದಾಗ ಊಟ ತಿಂಡಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲ ನೀವು ಒಂದು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡೋವಾಗಿದ್ದರೆ ಖಂಡಿತವಾಗ್ಲೂ ಆರಾಮಾಗಿ ಮಾಡ್ಬೋದು. ಬಟ್ ಮೆಡಿಸಿನ್ಸ್ ಒಂದು ನೀವು ತೊಗೋಬೇಕಾಗುತ್ತೆ. ಎಲ್ಲದಕ್ಕೂ ಮೆಡಿಸಿನ್ಸ್ ಇರಬೇಕು. ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಅಲ್ಲಿ ನೀವು ಹಾಸ್ಪಿಟ್ಲಿಗೆ ಹುಡುಕ್ತೀನಿ, ಮೆಡಿಕಲ್ ಶಾಪ್ ಹುಡುಕ್ತೀನಿ ಅಂದರೆ ತಕ್ಷಣ ನಿಮಗೆ ಹೈವೇಗಳಲ್ಲಿ ಕೆಲವು ಪ್ಲೇಸ್ಗಳಲ್ಲಿ ನಿಮಗೆ ಮೆಡಿಕಲ್ ಶಾಪ್ ಕೂಡ ಸಿಗೋಲ್ಲ. ತುಂಬ ಹುಡುಕಬೇಕು, 2 to 3 ಕಿಲೋಮೀಟರ್ಸೇ ಹುಡುಕ್ತಾನೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಮೆಡಿಸಿನ್ಸ್ ಕೂಡ ಕ್ಯಾರಿ ಮಾಡಿ. ನೀವು ಯಾವುದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ, ಒಂದು ಕೆಮ್ಮಿಗಾಗಿರ್ಬೋದು, ನೆಗಡಿ ಆಗಿರ್ಬೋದು, ಜ್ವರದ್ದು ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟ ಟಾನಿಕ್ಸ್ ಆಗಿರ್ಬೋದು, ಲೂಸ್ ಮೋಷನ್ಸು ಎಲ್ಲನೂ ತೊಗೊಂಡಿರಿ. ಯಾಕಂದರೆ ಏನೂ ಆಗುತ್ತೆ ಅಂತಲ್ಲ, ಬಟ್ ಪ್ರಿಕಾಷನರಿ ತೊಗೊಳೋದು ಬೆಟರು. ಇದೆಲ್ಲ ನೀವು ಮೆಜರ್ಮೆಂಟ್ ಮಾಡ್ಕೊಂಡು ಹೋಗೋದಾದರೆ ಖಂಡಿತವಾಗ್ಲೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ನಾನು ಡೀಟೇಲಾಗಿ ಹೇಳಿದ್ದೀನಿ ನಿಮಗೆ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನ. ಸೊ ಎಷ್ಟು 1000 ಕಿಲೋಮೀಟ್ರ್, 7,500 ಕಿಲೋಮೀಟ್ರ್ ಕೂಡ ಆಯಿತು. ಸೊ ಈಗ ನಾನು ಎಕ್ಸ್ಪೆನ್ಸಸ್ ಎಷ್ಟು ಆಗಿರ್ಬೋದು ಅಂತ ಒಂದು ಓವರಾಲಾಗಿ ನಿಮಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಪೆಟ್ರೋಲ್ ಬಂದು ಒಂದು 60,000 ಅಂದ್ಕೊಳ್ಳಿ. 55,000 to 60,000 ಓವರಾಲ್ ಪೆಟ್ರೋಲ್ ಖರ್ಚಾಗಿದ್ದು. ಸೊ ಮತ್ತು ಡ್ರೈವರು 30,000. ಆಸುಪಾಸು ನಿಮ್ಗೆ ಕೆಲವರು ಜಾಸ್ತಿ ತೊಗೋತಾರೆ, ಕೆಲವರು ಕಡಿಮೆ ತೊಗೋಬೋದು. ಸೊ ಅಂದಾಜು ನಾನು ನಿಮಗೆ ಒಂದು ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ. ನಾವು ಇಷ್ಟೇ ಕೊಟ್ವಿ, ಇಷ್ಟು ಆಗ್ಬೋದು ಅಂತ. ನಾವು ಒಂದು ಎಷ್ಟು ಖರ್ಚು ಮಾಡಿದ್ವಿ ಅದ್ರ ಮೇಲೆ ಬೇಸ್ ಮೇಲೆ ನಾನು ನಮ್ಮ ಮನೆಯವ್ರ ಹತ್ರ ಕೇಳಿ ನಾನು ನಿಮ್ಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಅವ್ರನ್ನೇ ಕೂತ್ಕೊಂಡು ವೀಡಿಯೋ ಮಾಡಬೇಕು ಅಂತ ನಾನು ಇಷ್ಟು ವೆಯ್ಟ್ ಮಾಡಿದೆ. ಆದರೆ ಅವರು ಸ್ವಲ್ಪ ಕ್ಯಾಮ್ರಾ ಫಿಯರ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತೇಳಿ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಅವ್ರ ಹತ್ರ ಎಲ್ಲ ಎಷ್ಟಾಯಿತು ಏನು ಎಲ್ಲ ತಿಳ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪೆಟ್ರೋಲ್ ಬಂದು 60, ಡ್ರೈವರು ಒಂದು 30,000. ಟೋಲ್ ಕೂಡ ನಾವು 3,000 ಇಯರ್ಲಿ ಟೋಲ್ ಇದೆ. 200 ನಿಮಗೆ ಟೋಲ್ ಪಾಸ್ ಆಗುತ್ತೆ, ಇಯರ್ಲಿ ಪಾಸ್. ನೀವು ಒಂದು ವರ್ಷ ಅದು ಇಯರ್ ಪಾಸ್ ಹೋಗುತ್ತೆ, ಇಲ್ಲ 200 ಟೋಲ್ಸ್ ಕವರ್ ಆಗ್ತಿದ್ದಂಗೆ ಪಾಸ್ ಮುಗಿಯುತ್ತೆ. ಆ ಥರ 3,000 ಒಂದು ಟೋಲ್ ಪಾಸ್ ಹಾಕೊಂಡು ಹೋಗಿದ್ವಿ. ಅದರಲ್ಲಿ ಒಂದು 80 to 90 ಅಥವಾ ಒಂದು 100 ಒಳಗಡೆ ನಮಗೆ ಟೋಲ್ ಆಗಿದ್ದು. ಸೊ ಅದೊಂದು ಹಾಕ್ಸ್ಕೊಂಡಿದ್ವಿ. ಮತ್ತೊಂದು ಅದು ನ್ಯಾಷನಲ್ ಟೋಲ್ಸ್ ಮಾತ್ರ. ನೀವು ಯಾವುದೇ ಟೋಲ್ದು ಪಾಸ್ ತೊಗೊತೀರ ಅಂದ್ಕೊಳ್ಳಿ, ಅದು ನ್ಯಾಷನಲ್ ಟೋಲ್ಸ್ಗೆ ಮಾತ್ರ, ನ್ಯಾಷನಲ್ ಹೈವೇಗೆ ಮಾತ್ರ ಕವರ್ ಆಗುತ್ತೆ. ಸ್ಟೇಟ್ ಹೈವೇಗಳು ಚಾರ್ಜಸ್ ಆಗುತ್ತೆ. ನಮ್ಗೆ ಅದೊಂದು 1,500-2,000 ರೂಪಾಯಿ ಸ್ಟೇಟ್ ಹೈವೇ ಬೇರೆ ಆಯಿತು. ಯಾಕಂದರೆ ಅಲ್ಲಿ ಓನ್ ಸ್ಟೇಟ್ ಹೈವೇಗಳಲ್ಲಿ ಒಂದು ಟೋಲ್ಗಳಿರ್ತವೆ, ಅದು ಅವರು ಚಾರ್ಜ್ ಮಾಡ್ತಾರೆ. ಅದಕ್ಕೂ ಈ ಟೋಲ್ಗೂ ಬರಲ್ಲ. ಸೊ ಅದೊಂದು 1,500 ಆಯಿತು. 1,500-2,000. ಇದೊಂದು ಅರ್ಧ ಖಾಲಿಯಾಗಿತ್ತು, ಇನ್ನೂ ಅರ್ಧ 100 ಪೆಂಡಿಂಗ್ ಇತ್ತು. ಹಾಗಾಗಿ ಒಂದು 3,000 ರೂಪೀಸ್ ಟೋಲ್ಗಾಯಿತು. ಮತ್ತು ರೂಮ್ಸು, ನಿಮ್ಮ ಒಂದು ಏನಂತಾರೆ, ನೀವು ಯಾವ ರೀತಿ ರೂಮ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ರೂಮ್ ಚಾರ್ಜಸ್ಸು ಕೂಡ ಹೋಗುತ್ತೆ. ಯಾಕಂದರೆ ಒಂದು 2,000 ರೂಪಾಯಿಗೂ ಸಿಗುತ್ತೆ, 5,000 ರೂಪಾಯಿಗೂ ಸಿಗುತ್ತೆ, 10,000 ರೂಪಾಯಿಗೂ. ನೀವು ಒಂದು ನಿಮ್ಮ ಕಂಫರ್ಟಬಲ್ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ನಿಮ್ಮ ಒಂದು ಇರುತ್ತಲ್ಲ ಥಿಂಕಿಂಗು. ಒಬ್ಬರು 5 ಸ್ಟಾರ್ ಹೋಟ್ಲು ಬೇಕು ಅಂತಾರೆ, ಒಬ್ಬರು 7 ಸ್ಟಾರ್ ಹೋಟ್ಲು, ಆ ಥರ ನಿಮ್ಮ ಥಿಂಕಿಂಗ್ ಮೇಲೆ. ನಾವು ನಾರ್ಮಲಾಗಿ ನಾವು ಅದಕ್ಕೆ ಬಗ್ಗೆ ಅಷ್ಟೊಂದು ಏನಿಲ್ಲ, ಅಂದಾಜು ಒಂದು 2,500-3,000 ಒಳಗಡೆ ನಾವು ರೂಮ್ನ ಆದಷ್ಟು ಮಾಡ್ತಿದ್ದಿದ್ದು. ಅದಕ್ಕಿಂತ 3,000 ರೂಪಾಯಿಗಿಂತ ಮೇಲೆ ನಾವು ರೂಮ್ಗಳು ಜಾಸ್ತಿ ಅಷ್ಟೊಂದು ಕಾಸ್ಟ್ಲಿ ರೂಮ್ಗಳು ನಾವು ಹೋಗಲಿಲ್ಲ, ಆದಷ್ಟು ಕಡಿಮೆನಲ್ಲೇ ಇತ್ತು. ಸೊ ಹಾಗಾಗಿ ಒಂದು 40,000 ಹಿಡಿ ರೂಮ್ಗೆ. ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು, ಒಂದು ಅಪ್ರಾಕ್ಸಿಮೇಟಾಗಿ ಒಂದು 40,000 ರೂಮ್ಗೆ ಅಂತಲೇ ಇಟ್ಬಿಡಿ. ಮತ್ತು ಫುಡ್ಡು ಏನಂದರೆ ನಾವು ಕುಕ್ಕಿಂಗ್ ಮಾಡ್ತಾ ಇದ್ದಿದ್ದರಿಂದ ನಮ್ಗೆ ಸ್ವಲ್ಪ ಇದಾಗಿತ್ತು. ನೀವು ಕುಕ್ಕಿಂಗ್ ಮಾಡಿದ್ರೆ ಎಲ್ಲ ಅಲ್ಲೇ ಫುಡ್ ತಿಂತೀನಿ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಸೊ ನಾವು ಕುಕ್ಕಿಂಗ್ ಮಾಡಿದ್ರಿಂದ ನಾನು ಅಪ್ರಾಕ್ಸಿಮೇಟಾಗಿ ಒಂದು 30,000 ಅಂತ ಹಾಕ್ತಾಯಿದ್ದೀನಿ. ಸೊ ಇನ್ನೂ ಸ್ವಲ್ಪ ಕಡಿಮೆನೂ ಆಗಿರುತ್ತೆ. ನಾವು ಅದೇ ಕುಕ್ಕಿಂಗ್ ಮಾಡಲಿಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು, ನಮಗೆ 40-45 ಮೇಲೆ ಹೋಗ್ತಿತ್ತು. ಸೊ ಅಂದಾಜು ಅಪ್ರಾಕ್ಸಿಮೇಟಾಗಿ 30 ಹಾಕಿದ್ದೀನಿ. ಮೇ ಬಿ ಜಾಸ್ತಿನೂ ಆಗ್ಬೋದು, ನೀವು ಹೇಗೆ ಯಾವ್ಯಾವ ಹೋಟೆಲ್ಗೆ ಹೋಗ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಪ್ರಾಕ್ಸಿಮೇಟಾಗಿ 30,000. ಮತ್ತು ಎಂಟ್ರೆನ್ಸ್ ಫೀಸ್ಗಳು, ಮತ್ತು ನಿಮ್ಮದು ಪಾರ್ಕಿಂಗ್, ಮತ್ತು ಎಲ್ಲ ಪಾರ್ಕಿಂಗು, ಎಂಟ್ರೆನ್ಸ್ ಫೀಸ್ಗಳು, ಬೋಟಿಂಗು, ಕೆಲವು ಕಡೆ ಎಲ್ಲನೂ, ಮತ್ತು ಆಟೋಗಳು ಮಾಡಿದ್ವಿ. ಸುಮಾರು ಕಡೆ ಆಟೋಗಳು ಚಾರ್ಜಸ್ ಇತ್ತು. ಒಂದು ಕಡೆ 600 ಆಯಿತು, ಒಂದು ಕಡೆ 1,200 ಇತ್ತು. ಬೋಟಿಂಗ್ ಒಂದು ಕಡೆ 1,500 ರೂಪಾಯಿ ಆಯಿತು ಪ್ರಯಾಗ್ರಾಜಲ್ಲಿ, ಅಲ್ಲಿ ಒಂದು ಕಡೆ 800 ರೂಪೀಸ್ ಆಯಿತು. ಸೊ ಇದು ಓವರಾಲಾಗಿ ಒಂದು 10,000. ಎಂಟ್ರೆನ್ಸ್ ಫೀಸ್ಗಳು, ಯಾವುದೇ ಒಂದು ಉಂಡವಳ್ಳಿ ಕೇವ್ಸ್ಗೆ ಹೋಗಿದ್ವಿ, ಪ್ರತಿಯೊಂದು ಕಡೆನೂ ಎಂಟ್ರೆನ್ಸ್ ಫೀಸ್ಗಳಿದೆ. ಎಲ್ಲ 50 ರೂಪೀಸ್ 100 ರೂಪೀಸ್ ಒಬ್ಬೊಬ್ಬರಿಗೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ನಾವು ಓವರಾಲಾಗಿ ಒಂದು 10,000 ಇಟ್ಬಿಡಿ. ಎಲ್ಲ ಎಂಟ್ರೆನ್ಸ್ಗೆ, ಪಾರ್ಕಿಂಗಿಗಾಗಿರ್ಬೋದು, ಎಲ್ಲ ಪ್ರತಿಯೊಂದು ಸೇರಿ ಒಂದು 10,000 ಅದೊಂದು ಎಕ್ಸ್ಪೆನ್ಸಸ್ಸು. ಶಾಪಿಂಗು, ನಾವು ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಸ್ಯಾರಿ ತೊಗೊಂಡೆ,
ಒಂದೆಲ್ಲ ಒಂದು ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಡೆ ಅದೊಂದು 10,000 ಅಂತೇಳಿ ಅಪ್ರಾಕ್ಸಿಮೇಟಾಗಿ. ಕಡಿಮೆನೂ ಆಗಿರುತ್ತೆ, ಬಟ್ ಅಪ್ರಾಕ್ಸಿಮೇಟಾಗಿ ನೀವು ತೊಗೊಳೋಗಿದೆ ಒಂದು ನಿಮ್ಮದು 20,000 ತೊಗೋಬೋದು. ಬಟ್ ನಾನು ಅಪ್ರಾಕ್ಸಿಮೇಟಾಗಿ ಒಂದು 10,000 ಅಂತ ಹೇಳ್ತಾ ಇದ್ದೀನಿ. ಅದರ್ ಎಕ್ಸ್ಪೆನ್ಸಸ್ ಒಂದು 5,000 ಅಂತೇಳಿ. ಓವರ್ ಆಲ್ ಆಗಿ ಪೆಟ್ರೋಲ್ 60, ಡ್ರೈವರ್ 30, 3,000 ಟೋಲ್, 40,000 ರೂಮ್ಸ್, ಫುಡ್ 30,000, 10,000 ಪಾರ್ಕಿಂಗ್, ಬೋಟಿಂಗ್, ಶಾಪಿಂಗ್ ಒಂದು 10,000. ಸೊ ಅದರ್ ಎಕ್ಸ್ಪೆನ್ಸಸ್ ಒಂದು 2,000, ಟೋಟಲಾಗಿ 1,80,000 ಆಗುತ್ತೆ ಓವರ್ ಆಲ್ ಆಗಿ. ಸೊ ನಮ್ಮದು ಅಪ್ರಾಕ್ಸಿಮೇಟಾಗಿ 1,50,000 ಮೇಲೆ ಆಯಿತು. ಸೊ ಅಂದಾಜು 1,50,000 1,80,000 ಒಳಗಡೆ ಆಗಿತ್ತು ನಮ್ಮದು ಎಕ್ಸ್ಪೆನ್ಸಸ್ಸು. ಸೊ ನಿಮ್ಗೆ ಹೇಳ್ತಾರೆ ನಾವು ಓವರ್ ಆಲ್ ಆಗಿ ಇಷ್ಟಾಗಿದೆ ಅಂತ. ಸೊ ಈಗ ನಿಮ್ಗೊಂದು ಪಿಕ್ಚರ್ ಬರುತ್ತೆ ಎಷ್ಟಾಗಿರ್ಬೋದು ಅಂತ. ಸೊ ನೀವು ಸಪ್ರೇಟಾಗಿ ಒಂದೊಂದಕ್ಕೂ ನೀವು ಟ್ರಾವೆಲ್ಸ್ ಮೂಲಕ ಹೋಗ್ತೀನಿ ಅಂದರೆ ಎಷ್ಟಾಗ್ಬೋದು. ನಾವು ಹೋಗಿದ್ದು 3 ಮೆಂಬರ್ಸು ಪ್ಲಸ್ ಡ್ರೈವರ್ ಕೂಡ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ದು. ಸೊ ನಾನು ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಕಾರಣ ಒಂದೇ, ಅವರು ಯಾವ ಪ್ಲೇಸ್ಗೂ ಡ್ರೈವರ್ಗಳು ಕೆಲವ್ರು ಬಂದರೆ ಕಾರಲ್ಲೇ ಇರ್ತಾರೆ, ಯಾವುದೇ ಪ್ಲೇಸಿಗೆ ಬರಲ್ಲ. ಸೊ ಹಾಗಾಗಿ ಕೌಂಟರ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ನಮಗೆ ಬಂದಿದ್ದ ಡ್ರೈವರು ಪ್ರತಿಯೊಂದು ಪ್ಲೇಸು ಅವರು ಕೂಡ ಕೆಲವು ಪ್ಲೇಸ್ ನೋಡಿಲ್ದಿರೋದ್ರಿಂದ ಎಲ್ಲ ಪ್ಲೇಸ್ಗೂ ಅವರು ಕೂಡ ಬಂದು ನಮ್ಮ ಜೊತೆನೆ. ಸೊ ಹಾಗಾಗಿ ನಾವು ಅವ್ರನ್ನೂ ಕೂಡ ಆ್ಯಡ್ ಮಾಡಿ 4 ಮೆಂಬರ್ಸ್ ಟ್ರಾವೆಲ್ ಮಾಡಿರೋದು ನಾವು. 18 ಡೇಸ್ ಜರ್ನಿ, 1,80,000 ಎಕ್ಸ್ಪೆನ್ಸಸ್ ಆಗಿದೆ. ಸೊ ಇಷ್ಟು ಪ್ಲೇಸಸ್ ಕವರ್ ಮಾಡಿದ್ದೀವಿ. ನೀವು ಅಪ್ರಾಕ್ಸಿಮೇಟಾಗಿ ಹಾಕಿ ಒಬ್ರಿಗೆ ಎಷ್ಟು ಬೀಳ್ಬೋದು. ನಾವು ಈ ಒಂದು ರಿಸ್ಕನ್ನು ತೊಗೊಂಡಿದ್ದು ಒಂದೇ, ನಾವು ಒಂದೊಂದು ಪ್ಲೇಸ್ಗೂ ಹೋಗ್ತೀವಿ ಅನ್ನೋದು ಅಷ್ಟು ಈಸಿ ಇಲ್ಲ. ಸೊ ನೀವೊಂದು ಪುರಿ ಜಗನ್ನಾಥ್ಗೆ ಹೋಗ್ತೀವಿ ಅದೊಂದು 3-4 ಡೇಸ್ 5 ಡೇಸ್ ಅಂದ್ಕೊಳ್ಳಿ. ಕಾಶಿಗೆ ಹೀಗೆ ನೀವು ಒಂದೊಂದು ಕಡೆ ನೀವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಅದು ತುಂಬ ಲಾಂಗ್ ಆಗುತ್ತೆ. ಮತ್ತು ಇನ್ನೊಂದು ನೀವೇ ಗೊತ್ತು, ನಮ್ಮ 85-86 ಇಯರ್ಸು ಏಜ್ಡ್ ಪರ್ಸನ್ನು, ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಜೊತೇಲಿ ಕರ್ಕೊಂಡು ಹೋಗೋದು ನೀವು ಟ್ರೈನಲ್ಲೋ ಫ್ಲೈಟಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದರೆ ಖಂಡಿತ ಅವರು ಹತ್ತಿ ಇಳಿದು ಮಾಡೋಕ್ಕಾಗಲ್ಲ. ಕಾರಲ್ಲಾದರೆ ಆರಾಮಾಗಿ ಕೂತಿರ್ತಾರೆ. ಅಕಸ್ಮಾತ್ ಯಾವ ಪ್ಲೇಸಿಗೆ ಬರೋಕ್ಕಾಗಲ್ಲ, ಕಾರಲ್ಲೇ ಆರಾಮಾಗಿ ಕೂತಿರ್ತಾರೆ. ನಾವು ಬಿಟ್ಟು ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ತೀವಿ, ಆರಾಮಾಗಿ ಕೂತಿರ್ತಾರೆ. ನೀವು ಟ್ರಾವೆಲಲ್ಲಿ ಹೋದರೆ ಟ್ರೈನ್ಗೆ ಓಡೋಗಬೇಕು, ಫ್ಲೈಟಿಗೆ ಹೋಗಬೇಕು, ಫೆಸಿಲಿಟಿ ಇದೆ, ನಾವಿಲ್ಲ ಅಂತ ಹೇಳಲ್ಲ. ಲಗೇಜ್ ನಾವು ಎತ್ಕೊಂಡು ಹೋಗಬೇಕು. ಇದರಲ್ಲಿ ಏನಂದರೆ ರೂಮ್ಗೆ ಹೋಗ್ತೀವಿ, ಲಗೇಜ್ ಹಾಕ್ತೀವಿ, ವಾಪಸ್ ಗಾಡಿಗೆ ಹಾಕ್ತೀವಿ, ಬರ್ತೀವಿ, ಎಲ್ಲೂ ಎತ್ಕೊಂಡು ಹೋಗೋ ಪ್ರಾಬ್ಲಮ್ ಇರಲ್ಲ. ಇಲ್ಲ ಅದೊಂದೆಲ್ಲ ನಾವು ಯೋಚನೆ ಮಾಡಿ ಇವೆಲ್ಲ ಒಂದು ಕ್ರೈಟೀರಿಯಾ ತೊಗೊಂಡೆ ನಾವು ಈ ಒಂದು ಜರ್ನಿನ ಪ್ಲ್ಯಾನ್ ಮಾಡಿದ್ದು. ನಿಜವಾಗ್ಲೂ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಗ್ತು. ಯಾಕಂದ್ರೆ ನಾನು 18 ಡೇಸ್ ಅಂತಲೇ ಪ್ಲ್ಯಾನ್ ಮಾಡಿದ್ದೆ, 18 ದಿವಸದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಪ್ಲಸ್ 1 or 2 ಡೇಸ್ ಅಂತ ಹಾಕ್ಕೊಂಡಿದ್ದೆ. ಸೊ 20 ಡೇಸ್ ಆಗಬಹುದು, ಯಾಕಂದರೆ ಕೆಲವೊಂದು ಕಡೆ ದರ್ಶನ ಆಗದೆ ಇರಬಹುದು. ಸೊ ನಾವು ಹೋಗಿದ್ದ ಟೈಮು ಮಾರ್ಚಿ ಎಂಡ್ ಟೈಮಲ್ಲಿ ಹೋಗಿದ್ವಿ. ಸೊ ನಾನು ಹೇಳೋದು ಯಾರು ಟ್ರಾವೆಲ್ ಮಾಡೋಂಗಿದ್ರೆ March-April ಟ್ರಾವೆಲ್ ಮಾಡಿ. ಯಾಕಂದರೆ ಆ ಟೈಮಲ್ಲಿ ಎಕ್ಸಾಮ್ ಟೈಮ್ ನಡೀತಿದೆ, February, March, April ಟೈಮಲ್ಲಿ ಎಲ್ಲ ಕಡೆ ರಶ್ಶು ತುಂಬ ಕಡಿಮೆ ಇರುತ್ತೆ. ನೀವು ಈಗ ಹೋಗಿ ಪ್ರತಿಯೊಂದು ಕಡೆನೂ ರಶ್ ಇರುತ್ತೆ. ಸೊ ನೀವು ಅದೆಲ್ಲ ಯೋಚನೆ ಮಾಡೋದು ನಾವು ಅದಕ್ಕೆ ಅದೇ ಟೈಮಲ್ಲಿ ಹೋಗಿ ಬಂದೆ. ನಮ್ಮ ಮಾರ್ಚಿನಲ್ಲಿ ಬೈಕಾಕ್ರು ಮುಗಿಸ್ಲೇಬೇಕು ನಾವು ಟ್ರಾವೆಲ್ನ ಅಂತೇಳಿ 1 ವೀಕ್ ಪೋಸ್ಟ್ಪೋನ್ ಆಯಿತು, ಮತ್ತೆ 1 ವೀಕ್ ಪೋಸ್ಟ್ಪೋನ್ ಆಯಿತು. ಬಟ್ ಬೇಡ, ನಾವು ಮಾರ್ಚಿನಲ್ಲೇ ಮುಗಿಸ್ಬೇಕು, ಏಪ್ರಿಲ್ ತನಕ ತೊಗೊಂಡೋಗೋದೇ ಬೇಡ. ಏಪ್ರಿಲ್ ಮೇ ಅಂದ್ಕೊಂಡು ಹೋದರೆ ಆಮೇಲೆ ಮತ್ತೆ ನೆಕ್ಸ್ಟ್ ಇಯರ್ ಪೋಸ್ಟ್ಪೋನ್ ಆಗೋಗುತ್ತೆ. ಸೊ ನಾವು ಇದೆಲ್ಲ ಥಿಂಕ್ ಮಾಡಿ ನಾವು ಪ್ಲ್ಯಾನ್ ಮಾಡಿದ್ದು. ನಿಜವಾಗ್ಲೂ ನಮಗೆ ನಾವು ಏನು ಅಂದ್ಕೊಂಡಿದ್ವಿ ಎಲ್ಲ ಪ್ಲೇಸು ಒಂದು ಆಗಿಲ್ಲ ಅಂತಿಲ್ಲ. ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಬೇಗ ದರ್ಶನ, 1 or 2 ಅವರ್ಸಲ್ಲಿ ದರ್ಶನ, ಎಲ್ಲೂ ರಶ್ ನಿಂತ್ಕೋಬೇಕು ಅಂತಿಲ್ಲ. ಪ್ರಾಬ್ಲಮ್ ಆಗಿದ್ದು ನಮಗೆ ಪೂರಿ, ಯಾಕಂದರೆ ಅಲ್ಲಿ ಯಾವಾಗಲೂ ನೀವು ಹೆಂಗೆ ಹೋದ್ರೂ ರಶ್ ಇದ್ದೇ ಇರುತ್ತೆ. ಸೊ ಪೂರಿ ಜಗನ್ನಾಥಲ್ಲಿ ಮತ್ತು ಕಾಶಿನಲ್ಲಿ 2 ಪ್ಲೇಸಲ್ಲಿ ಮಾತ್ರ ನಮಗೆ ಸ್ವಲ್ಪ ಟೈಮ್ ತೊಗೊಂಡಿದ್ದು. ಮಿಕ್ಕಿದ್ದು ಎಲ್ಲ ಕಡೆನೂ 1/2 ಅವರಲ್ಲೆಲ್ಲ ದರ್ಶನ ಆಗೋಗ್ತಿತ್ತು. ಜಾರ್ಖಂಡು ನೀವು ಇನ್ಸ್ಟಾಗ್ರಾಮ್ ನೋಡ್ಬೋದು, ಎಷ್ಟು ರಶ್ ಇದೆ ದೇವಸ್ಥಾನ ಅಂತಾರೆ. ನಮಗೆ ಅವು ಜನನೇ ಇರಲಿಲ್ಲ. ತ್ರಿಯಂಬಕೇಶ್ವರ ಆಗಿರ್ಬೋದು, ಕೃಷ್ಣೇಶ್ವರ ಆಗಿರ್ಬೋದು, ಒಟ್ಟು 6 ಜ್ಯೋತಿರ್ಲಿಂಗ ನಾವು ಈ ಒಂದು ಸ್ಟ್ರೆಚ್ಚಲ್ಲಿ ನೋಡ್ಕೊಂಬಂದಿದ್ದು. ಮತ್ತು ಎಷ್ಟು ಶಕ್ತಿಪೀಠಗಳು ಸುಮಾರು ನೋಡಿದ್ವಿ ನಾವು. ಸೊ ಹಾಗಾಗಿ ಒಂದೇ ಅಟೆಂಪ್ಟಲ್ಲಿ 6 ಜ್ಯೋತಿರ್ಲಿಂಗ ನೋಡ್ಕೊಂಬಂದಿದ್ದೀವಿ. ಸೊ ತುಂಬಾ ಪ್ಲ್ಯಾನ್ ಮಾಡಿದ್ರೆ ಹೆಂಗೆ ಮಾಡಬೇಕು ಅಂದರೆ ನೀವು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಬೇಕು. ನಾನು ಹೇಳೋದು ಇಷ್ಟೇ, ನೀವು ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಗಾಡಿ ಫಿಟ್ಟಾಗಿತ್ತು, ಒಳ್ಳೆ ಪಕ್ಕಾ ಡ್ರೈವರ್ ಇದ್ದರೆ ಆರಾಮಾಗಿ ನೀವು ಪ್ಲ್ಯಾನ್ ಮಾಡಿ ಆ ರೂಟಲ್ಲಿ ಏನೇನು ಕವರ್ ಮಾಡ್ಬೋದು. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಇನ್ನು 200 ಕಿಲೋಮೀಟರ್ಸ್ ಹೋಗಿ ವಾಪಸ್ ಬಂದು ಅದಲ್ಲ ಜರ್ನಿ ಅಂದರೆ. ನೀವೀಗ ಇಲ್ಲಿಂದ ನೀವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಂತಂದಾಗ ಆ ರೂಟಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ನೋಡಿಕೊಂಡು ಅರೌಂಡ್ 20-25 ಕಿಲೋಮೀಟ್ರು ಸರೌಂಡಿಂಗಲ್ಲಿದ್ದರೆ ಕವರ್ ಮಾಡ್ಬೋದು. ಅದಕ್ಕಂತಲೇ ನೀವು ಹೋಗಿ ಮತ್ತೆ 200 ಕಿಲೋಮೀಟ್ರ್ ವಾಪಸ್ ಬರೋದಾದರೆ ಅಂಥದಕ್ಕೆ ಕವರ್ ಮಾಡಲಿಕ್ಕಾಗಲ್ಲ. ಸೊ ನಾನದಷ್ಟು ಪ್ಲ್ಯಾನ್ ಮಾಡಿನೇ ಈ ಒಂದು ರೂಟ್ ಮ್ಯಾಪ್ನ ಫಸ್ಟು ನಾನು ಪ್ರಿಪೇರ್ ಮಾಡಿಕೊಂಡೆ. ಅದರಲ್ಲಿ ಒಂದು 3-4 ಪ್ಲೇಸ್ ಇರಲಿಲ್ಲ. ಜಾರ್ಖಂಡ್ ಕೂಡ ನಾನು ರೂಟ್ ಮ್ಯಾಪಲ್ಲಿ ತೆಗೆದಿದ್ದೆ, ಯಾಕಂದರೆ 200+ ಕಿಲೋಮೀಟರ್ ಎಕ್ಸ್ಟ್ರಾ ಆಯ್ತದು. ಬಟ್ ಡ್ರೈವರ್ ಅವ್ರಿಗೆ ಈ ಥರ ನಾವು ಜಾರ್ಖಂಡ್ ಅಂತಿದೆ, ಅದೊಂದು ಜ್ಯೋತಿರ್ಲಿಂಗ ಅಂತ ಹೇಳಿದ ತಕ್ಷಣ ಅವರು ಇಲ್ಲ ನೋಡೋಣ, ಪ್ಲ್ಯಾನ್ ಹೋಗೋಣ, ನಾನು ಬೇಗ ಕವರ್ ಮಾಡ್ತೀನಿ ಅಂತ ಅವರೊಂದು ಧೈರ್ಯ ತುಂಬಿದ್ರಿಂದ ನಾವು ಜಾರ್ಖಂಡ್ನ ಆ್ಯಡ್ ಮಾಡ್ಕೊಂಡ್ವಿ. ಏನೋ ನಾನು ಜಾರ್ಖಂಡ್ ಸೇರಿಸೇ ಇರಲಿಲ್ಲ.
ಜಾರ್ಖಂಡ್ ನನ್ನ ರೂಟ್ ಮ್ಯಾಪಲ್ಲೇ ಇರಲಿಲ್ಲ, ಯಾಕಂದರೆ 200 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ, ಒಂದು ದಿನ ಎಕ್ಸ್ಟೆಂಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅದನ್ನು ತಗೊಂಡೇ ಇರಲಿಲ್ಲ ಪ್ಲ್ಯಾನಲ್ಲಿ. ಸೊ ಬಟ್ ಡ್ರೈವರ್ ಅವರು ಇಲ್ಲ ಪ್ಲ್ಯಾನ್ ಮಾಡೋಣ, ಅದು ಆ್ಯಡ್ ಮಾಡೋಣ ಅಂತೇಳಿ ಅದು ಒಂದು ನಮಗೆ ಕವರ್ ಆಯಿತು. ಯಾಕಂದ್ರೆ ನಾವು ಮತ್ತೆ ಆ ಜ್ಯೋತಿರ್ಲಿಂಗ ನೋಡೋಕೆ ಹೋಗ್ತೀವಿ ಅಂತೇಳಿ ಜಾರ್ಖಂಡಿಗೆ ಹೋಗೋಕ್ಕಾಗಲ್ಲ. ಈಗ ಅಷ್ಟು ದೂರ ಅದೊಂದಕ್ಕೋಸ್ಕರ ಹೋಗ್ತೀರಾ? ನೀವು ಕಾಶಿಗೆ ಹೋಗೋರು ಎಷ್ಟು ಜನ ಜಾರ್ಖಂಡ್ಗೆ ಹೋಗಿದ್ದೀರಾ? ನೀವೇ ಬೇಕಾದ್ರೆ ಕಮೆಂಟ್ ಮಾಡಿ. ಕಾಶಿ ನೋಡೋಕ್ಕೆ, ಅಯೋಧ್ಯೆ ನೋಡೋಕೆ ಹೋದವ್ರು ಎಷ್ಟು ಜನ ಜಾರ್ಖಂಡ್ಗೆ ಹೋಗಿದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಅದು ನಿಮ್ಗೆ ಅಲ್ಲಿಂದ ಸುಮಾರು ಒಂದು 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗಿಬಿಡುತ್ತೆ. ಸೊ ನೀವು ಇವಾಗ ಒಂದು ಫ್ಲೈಟ್ ಮುಖಾಂತರ ಹೋಗ್ತೀರಾ, ಟ್ರೈನ್ ಮುಖಾಂತರ ಹೋಗ್ತೀರಾ, ಹೆಂಗೆ ಹೋಗ್ತೀರಾ? ಇಲ್ಲಿ ಹತ್ತುತ್ತೀರಾ, ಆ ಸ್ಪಾಟಲ್ಲಿ ಇಳಿತೀರಾ, ಮಧ್ಯದಲ್ಲಿ ಎಲ್ಲಿ ಪ್ಲೇಸ್ಗೆ ಹೋಗೋಕ್ಕಾಗುತ್ತೆ ನಿಮಗೆ? ಮತ್ತು ಅಲ್ಲಿ ಹೋಗಿ ಒಂದು ವೆಹಿಕಲ್ ಮಾಡಿಕೊಂಡು 150 ಕಿಲೋಮೀಟರ್ಸ್ 100 ಕಿಲೋಮೀಟರ್ಸ್ ಒಳಗಡೆ ನೋಡ್ತೀರಾ ಹೊರತು ತೀರಾ ದೂರದಕ್ಕೆಲ್ಲ ಮತ್ತೆ ರಿಟರ್ನ್ ಬಂದು ಯಾರು ಹೋಗ್ತಾರೆ? ಸೊ ಹಾಗಾಗಿ ನೀವು ಟ್ರಾವೆಲ್ಸ್ ಮೂಲಕ ಹೋದಾಗ ಮೇಯ್ನ್ ಇವಾಗ ಒಂದೊಂದೇ ಪ್ಲೇಸ್, ಒರಿಸ್ಸಾಗೆ ಹೋದರೆ ಒರಿಸ್ಸಾ ಸುತ್ತಮುತ್ತ ನೋಡ್ತೀರಾ, ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್ ಇಷ್ಟು ನೋಡ್ಕೊಂಡು ಬರ್ತೀರಾ. ಅಂದರೆ ಡೆಲ್ಲಿನೂ ದೂರ ನಿಮ್ಗೆ, ಅಲ್ಲಿಂದ ಒಂದು 600 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ. ಡೆಲ್ಲಿಗೆ ಹೋಗ್ತೀನಿ ಅಂದರೆ 600-700 ಕಿಲೋಮೀಟರ್ಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಡೆಲ್ಲಿ ನಿಮಗೆ ಕಾಶಿಗೆ ಹೋದಾಗ ಆ್ಯಡ್ ಆಗೋಲ್ಲ. ನೀವು ಡೆಲ್ಲಿ ಕಾಶಿ ಜೊತೆಗೆ ಆ್ಯಡ್ ಮಾಡ್ತೀನಿ ಅಂದರೆ 10-12 ಡೇಸ್ ಆಗುತ್ತೆ ನಿಮಗೆ. 10-12 ದಿವಸ 13 ದಿವಸ, ಒಂದು 10 ದಿವಸನಾದರೂ ಬೇಕು. ಫ್ಲೈಟಲ್ಲಿ ಹೋಗಿ ಬರ್ತೀನಿ ಅಂದರೆ 10 ಡೇಸ್ ಬೇಕು ನಿಮಗೆ, ಡೆಲ್ಲಿ ಕಾಶಿ ಎಲ್ಲ ಕವರ್ ಮಾಡ್ತೀನಿ ಅಂದರೆ. ಬಟ್ ನೀವು ಟ್ರೈನಲ್ಲಿ ಹೋದರೆ ಖಂಡಿತ ಆಗೋಲ್ಲ. ಟ್ರೈನಲ್ಲಿ ಹೋದರೆ ನೀವೇನಿರೋ ಆ ಪ್ಲೇಸ್ಗಳು ಕವರ್ ಮಾಡ್ಕೊಂಬರ್ಬೋದು. ಕೆಲವರು ಓಡಾಡ್ತಾರೆ, ಬಟ್ ಲಗೇಜ್ ಇಟ್ಕೊಂಡು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ನಾನು ನಮ್ಮದು ಟ್ರಾವೆಲ್ನ ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ವೀಡಿಯೋನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಯಾರಾದರೂ ಈ ಥರ ಒಂದು ಪ್ಲ್ಯಾನ್ ಮಾಡ್ತಿದ್ದರೆ ತುಂಬ ಯೋಚನೆ ಮಾಡಿ ಪ್ರಿಪೇರ್ ಆಗಿ, ಸುಮ್ಮನೆ ಏನೋ ಒಂದು ಹೋಗ್ತೀನಿ ಅಂತೇಳಿ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ರೀತಿಯಲ್ಲೂ ಫಿಟ್ಟಾಗಿ ಪ್ಲ್ಯಾನ್ ಮಾಡಿ. ಸೊ ನಾವು ಫುಡ್ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ದು ಹೋಗಿದ್ರೆ ನಮಗೂ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದರೆ ಅಲ್ಲಿ ಫುಡ್ಡು ತುಂಬಾ ಕಷ್ಟ. ಬರೀ ಪೂರಿ ಬಾಜಿ, ಆಯಿಲ್ ಫುಡ್ಡು, ರೈಸ್ ಅಂತೂ ಇಷ್ಟಿಷ್ಟು ದಪ್ಪ ಅಗ್ಳನ್ನ ಗಂಟ್ಲಿಂದ ಇಳಿಯೋದೇ ಇಲ್ಲ. ನಿಜವಾಗ್ಲೂ ನಮಗೆ ಸಾಫ್ಟಾಗಿ ತಿಂದು ಅಭ್ಯಾಸ ಆಗ್ಬಿಟ್ಟು ನಮಗೆ ಹೋಗೋದೇ ಇಲ್ಲ. ಸೊ ನಮಗೆ ಮೇನ್ ಪ್ರಾಬ್ಲಮ್ ಆಗಿದ್ದೆ ಫುಡ್ಡಲ್ಲಿ ಅಲ್ಲಿ. ಸೊ ನಾನು ಬಿಸಿಬೇಳೆ ಭಾತ್ ಆಗಿರ್ಬೋದು, ಪೊಂಗಲ್, ಉಪ್ಪಿಟ್ಟು, ಗೋಧಿ ದೋಸೆ ಆಗಲಿ, ಪಲಾವ್ ಆಗಲಿ, ತಿಳಿಸಾರು, ಈ ಥರದ್ದೆಲ್ಲ ಫುಡ್ನ ನಾನು ರೂಮಲ್ಲಿ ಪ್ರಿಪೇರ್ ಮಾಡ್ತಿದ್ದರಿಂದ ಸೊ ನಮ್ಮ ಮಾವಂಗಾಗಲಿ ನಮಗೆ ಯಾವುದು ಹೆಲ್ತಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ಕೆಮ್ಮು, ನೆಗಡಿ ಏನೂ ಆಗಲಿಲ್ಲ ಯಾರಿಗೂ. ಸೊ ಆರಾಮಾಗಿ ಬಂದ್ವಿ. ನೀವು ಅದೇ ಅಲ್ಲಿ ಫುಡ್ನ ನೀವು ತೊಗೋತೀನಿ ಅಂತಂದಾಗ ಆಟೋಮೆಟಿಕಲಿ ಆಯಿಲ್ ಫುಡ್ಡು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಟ್ರಾವೆಲ್ಸ್ ಮೂಲಕ ಹೋದರೆ ಆರಾಮಾಗಿ ಫುಡ್ ಅರೇಂಜ್ ಆಗುತ್ತೆ. ನೀವು ಸ್ವಂತದಾಗ ಹೋಗ್ತೀನಿ ಅಂದಾಗ ಸ್ವಲ್ಪ ನೋಡಿಕೊಂಡು ಊಟ ತಿಂಡಿಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತಾ ನಾನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಸುಮಾರು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನಾನು ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ವಿಡಿಯೋನಲ್ಲಿ ನಾನು ಟ್ರಾವೆಲ್ ಜರ್ನಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ನಾನು. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.